Hi, hello, namaskara. Welcome back to my YouTube channel Vijay Saundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ಇದು ನಾನು ಈವ್ನಿಂಗ್ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಯಾಕಂದ್ರೆ ಮಾರ್ನಿಂಗ್ ಇಂದ ಒಂದು ಹೊಸ ಸೈಟ್ ಮೀಟಿಂಗ್ಸ್, ಕ್ಲೈಂಟ್ಸ್ ಮೀಟಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಇತ್ತು. ಹಾಗಾಗಿ ಯಾವುದೇ ವ್ಲಾಗ್ಸ್ ನ ಶೂಟ್ ಮಾಡಕ್ಕಾಗಿಲ್ಲ. ಅಂಡ್ ಈವ್ನಿಂಗ್ ಮನೆಗೆ ಬಂದ್ಮೇಲೆ ನಾನು ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ನೀವು ನೋಡಬಹುದು ಆಲ್ಮೋಸ್ಟ್ 7:45 ಆಗಿದೆ. ನಾನು 6 ಗಂಟೆ ಟೈಮ್ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಲ್ಲಿ ಕೆಲಸದ ಆಂಟಿನೂ ಬಂದು ಮೇಲೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ರು. ರೂಪೇಶ್ ಕೂಡ ಬಂದ್ರು. ಇವಾಗ ಹೋಗಿ ಅವ್ರಿಗೆ ಕಾಫಿ ಕೊಡ್ಬೇಕು. ಕಾಫಿಗೆ ಇಟ್ಟಿದ್ದೀನಿ. ಆಮೇಲೆ ಇವತ್ತಿನ ವ್ಲಾಗ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಸೊ ನಮ್ಮ ನೈಟ್ ರೋಟೀನ್ ಹಾಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಯದುವೀರ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ವಾ, ಅವನಿಗೋಸ್ಕರ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ತೆಗಿಸ್ಬೇಕಿತ್ತು ಈ ಅಪ್ಲಿಕೇಶನ್ ಫಾರ್ಮ್ಗೆಲ್ಲ ಹಾಕೋದಕ್ಕೆ. ನಂತರ ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಬ್ಯಾಗು ಮತ್ತೆ ಲಂಚ್ ಬಾಕ್ಸು, ಬಾಟಲ್ಸ್ ಈ ತರದೆಲ್ಲ ಪರ್ಚೇಸ್ ಮಾಡೋದಿತ್ತಲ್ವಾ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿದೀನಿ. ಅದನ್ನೆಲ್ಲಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ನಮ್ ತಾಯಂದ್ರಿಗೆ ಏನೋ ಒಂದು ಖುಷಿ ಅಲ್ವಾ, ಸ್ಕೂಲ್ಗೆ ಹೋಗ್ತಾ ಇದಾರೆ ಅಥವಾ ಯಾವ್ದೋ ಒಂದು ಹೊಸದ್ದು ನಮ್ಮ ಮಕ್ಳು ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಖುಷಿನೇ ಬೇರೆ ಅಲ್ವಾ. ಸೊ ತಾಯಂದ್ರಿಗೆ ಮಾತ್ರ ಇದು ಫೀಲ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರೂ ಇದೇ ರೀತಿ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ನಾನು ಕಾಮೆಂಟ್ಸ್ ಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ. ಖಂಡಿತ ಮಾಡ್ತೀನಿ. ಎಲ್ಲಾದ್ರೂ ಮಿಸ್ ಆಗಿದ್ರೆ ಐ ಆಮ್ ಸೋ ಸಾರಿ ಅಂತ ಹೇಳ್ತೀನಿ. ಅಂಡ್ ಕಮಿಂಗ್ ಬ್ಯಾಕ್, ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ ತಾಯಂದ್ರ ಬಗ್ಗೆ. ಎಸ್, ಸೊ ನಾವು ಚಿಕ್ಕವರಿರೋವಾಗ ಅಷ್ಟೇ, ನಾವು 4 ಜನ ಹೆಣ್ಮಕ್ಳು. ಸೊ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗೆ ಗೊತ್ತು. ಆದ್ರೂ ನಮ್ಮಮ್ಮ ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಏನೋ ಒಂದು ಅರೇಂಜ್ ಮಾಡಿ ನಮ್ಗೆಲ್ಲಾನು ಹೊಸದ್ ಕೊಡಿಸ್ತಾ ಇದ್ರು. ಒಂದು ಶೂ, ಸಾಕ್ಸು, ತಲೆಗೆ ಟೇಪ್ ಕಟ್ಕೊಂಡು 2 ಜಡೆ ಹಾಕೊಂಡು ಹೋಗ್ಬೇಕಿತ್ತಲ್ಲ, ಟೇಪ್ ಇಂದನೂ ಎಲ್ಲ ಹೊಸದ್ ಕೊಡ್ಸೋರು. ಸೊ ನಮ್ಮ ಅಪ್ಪ ಅಮ್ಮನೇ ಗ್ರೇಟ್ ಅಂತ ಹೇಳ್ತಲ್ಲ, ಎಲ್ಲ ತಾಯಂದ್ರಿಗೂ ಒಂದು ಸಲ್ಯೂಟ್ ಹೇಳ್ಬೇಕು. ಬಿಕಾಸ್ ಅದು ನಾವು ತಾಯಂದ್ರ ಆದಾಗೆ ನಮಗೂ ಫೀಲ್ ಆಗೋದು. ನಮ್ಮ ಹತ್ರ ಇದೆಯೋ ಇಲ್ವೋ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತೀವಲ್ವಾ. ಸೊ ಇದು ಏನು ಹೇಳೋದಕ್ಕೆ ಆಗಲ್ಲ. ಸೊ ನಿಮ್ಗೇನಾದ್ರೂ ನಮ್ಮ ಅಪ್ಪ ಅಮ್ಮನ ಲೈಫ್ ಹೇಗಿತ್ತು, ನಾವು ಚಿಕ್ಕವರಿರುವಾಗ ಹೇಗಿದ್ವಿ, ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಾವು 4 ಜನ ಹೆಣ್ಮಕ್ಳನ್ನ ಸಾಕಿದ್ದಾರೆ. ಈ ಸೊಸೈಟಿಯಲ್ಲಿ 4 ಜನ ಹೆಣ್ಮಕ್ಳು ಅಂತ ಅಂದ್ರೆ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಈ ಮಾತುಗಳನ್ನ ಫೇಸ್ ಮಾಡಿದೀವಿ, ಹೆಂಗೆಲ್ಲ ಟ್ರೀಟ್ ಮಾಡಿದ್ರು ನಮ್ಮನ್ನ ಅಂತ ನೀವೇನಾದ್ರೂ ತಿಳ್ಕೋಬೇಕು ಅಂತ ಇದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನಮ್ಮ ಡ್ಯಾಡಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಕೆಲಸ ಇಲ್ದಿರಾ ಹಿಂಗೆಲ್ಲ ಇದ್ವಿ, ಇವಾಗ ಹೆಂಗಿದೀವಿ ಅನ್ನೋದನ್ನೆಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆನಾ? ನಿಮ್ಗೆ ಅದು ಬೇಕು ಅಂದ್ರೆ ತಿಳಿಸಿ. ಅಂಡ್ ನಾನು ಈ ನಡುವೆ ಇಷ್ಟೆಲ್ಲ ದುಡಿತೀನ, ನನ್ಗೆ ಅಂತ ನಾನು ಏನೂ ತಗೊಳ್ತಾ ಇಲ್ಲ. ನಾಟ್ ಈವನ್ ಒಂದು ಲೋಷನ್ ಕೂಡ ನನ್ಗೆ ಅಂತ ನಾನು ಏನು ತಗೊಳ್ತಾ ಇಲ್ಲ. ಮನೆಗೆ ರೇಷನ್ ಆರ್ಡರ್ ಮಾಡೋವಾಗೆ ರೂಪೇಶ್ ಇದನ್ನೆಲ್ಲ ಆರ್ಡರ್ ಮಾಡ್ಬಿಡ್ತಾರೆ. ಬಟ್ ನನಗೆ ಮೊನ್ನೆ ಒಂದ್ಸಲಿ ಫೀಲ್ ಆಯ್ತು, ಎಷ್ಟು ಅಂತ ನೋಡಿ ದುಡ್ದು ನಾವು ಎದೆ ಮೇಲೆ ಏನೂ ಹಾಕೊಂಡು ಹೋಗೋದಿಲ್ಲ. ಇರೋಷ್ಟು ದಿವಸ ಆರಾಮಾಗಿರ್ಬೇಕು, ನಮ್ಮ ಕೈಲಾದಷ್ಟು ಜನರಿಗೆ ಸಪೋರ್ಟ್ ಮಾಡಬೇಕು. ಏನೇನೋ ಈ ನಡುವೆ ಯಾಕೋ ಗೊತ್ತಿಲ್ಲ, ಏನೇನೋ ಮನ್ಸಿಗೆ ಬರುತ್ತೆ, ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಎಲ್ಲ. ಯಾಕೆ ಹಂಗ ಅನ್ಸ್ತಾ ಇದೆಯೋ ಗೊತ್ತಿಲ್ಲ. ಹಾಗಾಗಿ ನನಗೇನ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ಏನ್ ತಗೊಳ್ಳೋದಕ್ಕೂ ಮೂಡಿಲ್ಲ. ಈ ಮಗುನ್ ನೋಡ್ಕೋ, ಕೆಲಸ ಮಾಡು, ಆಫೀಸ್ಗೆ ಹೋಗು, ಶಾಪ್ ನೋಡ್ಕೋ, ಇಷ್ಟೇ ಆಗೋಗಿದೆ. ಇನ್ನ ರೆಡಿ ಆಗ್ಬೇಕು, ಚೆನ್ನಾಗಿರೋ ಬಟ್ಟೆ ತಗೊಂಡು ಹಾಕೋಬೇಕು, ಆ ಥರದ್ದು ನನಗೆ ಮೂಡೇ ಬರ್ತಾ ಇಲ್ಲ. ಮುಂಚೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ರೂಪೇಶ್ ಇವಾಗೂ ಅಂತಾರೆ, ಯಾಕೆ ಯಾವಾಗೂ ಗಂಟು ಹಾಕೊಂಡಿರ್ತೀಯ, ತಲೆ ಕೂದಲೆಲ್ಲ ಗಂಟು ಹಾಕೊಂಡಿರ್ತೀಯ, ಯಾಕೆ ನೀನು ಈ ತರ ಇರ್ತೀಯ ಅಂತ ಹೇಳ್ತಾರೆ. ಬಟ್ ಆದ್ರೆ ನನ್ಗೆ ಆ ಥರ ಅನಿಸ್ತಾ ಇಲ್ಲ. ರೆಡಿ ಆಗಬೇಕು ಅಂತ ಆ ಥರದ್ದೆಲ್ಲ ಏನೂ ಅನಿಸ್ತಾ ಇಲ್ಲ. ನನ್ನನ್ನು ನಾನು ಕೇರ್ ಮಾಡ್ಕೋತಾ ಇಲ್ಲ. ಬಟ್ ಇನ್ಮೇಲೆ ಕೇರ್ ಮಾಡ್ಕೋಬೇಕು. ನನಗೆ ಅಂತ ನಾನು ಇಷ್ಟು ಸಂಪಾದನೆ ಮಾಡಿ ನನಗೆ ಅಂತ ನಾನು ಏನಾನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಸರಿ ಏನು ತಗೊಳ್ಳೋದು ಅಂತ ನೋಡ್ತಾ ಇದ್ದೆ. ಸರಿ ಆಯಿತು, ವಾಚ್ ತಗೊಳ್ಳೋಣ ಅಂತ ಯಾಕೋ ಇಷ್ಟ ಆಯಿತು. ಹಾಗಾಗಿ ವಾಚ್ ಆರ್ಡರ್ ಮಾಡಿದ್ದೆ. ರೂಪೇಶ್ ನೋಡ್ಬಿಟ್ಟು ನನಗೆ ಆರ್ಡರ್ ಮಾಡಿದಾಳೇನೋ ಅಂತ ರೂಪೇಶ್ ಫುಲ್ ಖುಷಿ ಪಟ್ಬಿಟ್ರು. ನಾನಂದೆ, ನಿನಗಲ್ಲ ಬಿಡು, ನನಗೆ ಮಾಡಿದ್ದೀನಿ, ನಿಂಗೆ ತಕ್ಕೊಡೋದು ಟೈಮ್ ಬರುತ್ತೆ ಶೀಘ್ರದಲ್ಲೇ. ರೂಪೇಶ್ ಬರ್ಡೇ ಕೂಡ ಇದೆ. ಒಂದು ಸೂಪರ್ ಆಗಿರೋಂಥ ಸರ್ಪ್ರೈಸ್ನ ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ, ನಿಮ್ಮ ಜೊತೆ ಎಲ್ಲ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ, ಜಾಸ್ತಿ ಮಾತಾಡ್ತಾ ಇದ್ದೀನಿ, ರಾಕ್ ಕ್ಲಿಪ್ಪಿಂಗ್ಸ್ ಕೂಡ ಆಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹೇಗಿದೆ ವಾಚು? ಚೆನ್ನಾಗಿದೆಯಾ? ಸೆಲ್ಫ್ ಗಿಫ್ಟ್ ಇದು. ಬೆಲ್ಟ್ಸ್ ಕೂಡ ಇದೆ. ಬ್ಲಾಕ್ ಕಲರ್ ತಗೊಂಡ್ಬಂದವಳೆ, ಹೋಗ್ಲಿ ಬಿಡು, ಯಾವುದೋ ವಾಚ್ ತಗೋ, ಯಾವುದೋ ಹೋಗಿ. ನಿಂಗೆ ಯಾವ ಬ್ರ್ಯಾಂಡ್ ಬೇಕು ಹೇಳು, ನಾನೇನು ಕೊಡ್ಸೋ ಅಬಿಲಿಟಿ ಇಲ್ವಾ ಏನು? ಅಲ್ಲ, ಹಂಗಲ್ಲ. ಫಾಸಿಲ್ ಬೇಕಾ? ನಡಿ, ಇವಾಗ ಕೊಡಿಸ್ತೀನಿ. ನಡಿ, ಫಾಸಿಲ್ ಬೇಕಾ? ನಡಿ ಕೇಳಿಲ್ಲ. ಪಾಪ ವಾಚ್ ಆಫೀಸ್ ಕಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿಲ್ಲ ಅಂತ ಅನ್ಕೊಂಡು ನನಗೆ ತಂದಿದ್ದಾಳೆ. ಇದು ಯೂನಿಸೆಕ್ಸ್, ಇಬ್ರು ಹಾಕೋಬಹುದು. ಪಿಂಕ್ ಕಲರ್. 5 ಬೇಡ, 5 ಹಾಕೋ. ಹಾಕೋಮ್ಮ. ನಿಮ್ಗೊಂದ್ಸಲಿ ರೂಪೇಶ್ದು ವಾಚ್ ಕಲೆಕ್ಷನ್ಸ್ ತೋರಿಸ್ತೀನಿ. ಒಂದು ಡಬ್ಬಾ ಪೂರ್ತಿ ಬರೀ ಅವ್ರ ವಾಚಸ್ಸೇ ಇದೆ. ಅದು ಓಡಲ್ಲ ಅಂದ್ರೆ ಎತ್ತು ಬಿಸಾಕ್ ಕೂಡ ಹಾಕಲ್ಲ.
ಇಲ್ಲಾಂದ್ರೆ ಹೋಗಿ ಅದನ್ನ ರೆಡಿ ಕೂಡ ಮಾಡಿಸ್ಕೊ ಬಂದಿರಲ್ಲ, ಸುಮ್ಮನೆ ಎತ್ಕೊಬಂದು ಹಂಗೆ ಇಟ್ಟಿದ್ದಾರೆ. ಸುಮಾರು ಒಂದು 25ರಿಂದ 30 ವಾಚ್ಗಳಿದಾವೆ. ಫಾಸ್ಟ್ ಟ್ರ್ಯಾಕೆ ಏನಿಲ್ಲ ಅಂದ್ರೂ 10-15 ಫಾಸ್ಟ್ ಟ್ರ್ಯಾಕ್ ವಾಚ್ಗಳಿದಾವೆ. ನೆಕ್ಸ್ಟ್ ನಿಮ್ಗೆ ಯಾರಿಗಾನ ನೋಡಬೇಕು ಅಂತ ಇದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಅದೆಲ್ಲ ನಾನು ಕಲೆಕ್ಷನ್ಸ್ ವ್ಲಾಗ್ ಮಾಡಿ ಹಾಕ್ತೀನಿ. ನಂದು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ವ್ಲಾಗ್ ಮಾಡೋಣ, ಆಮೇಲೆ ನನ್ನ ಹತ್ರ ಇರೋವಂಥ ಕಾಸ್ಮೆಟಿಕ್ಸ್ದು ವ್ಲಾಗ್ ಮಾಡೋಣ ಅಂತ ಎಲ್ಲ ಅನಿಸುತ್ತೆ. ಬಟ್ ಆದರೆ ಟೈಮೇ ಆಗ್ತಾ ಇಲ್ಲ. ಮತ್ತು ಏನು ಗೊತ್ತಾ, ಈ ಬೇರೆ ಸ್ಟ್ರೆಸ್ಗೆಲ್ಲ ನನಗೆ ಯೂಟ್ಯೂಬ್ ಮೇಲೆ ವೀಡಿಯೋಸ್ ಮಾಡಿ ಹಾಕಬೇಕು ಅನ್ನೋದು ಆಸೆ, ಬಟ್ ಮಾಡೋಕ್ಕಾಗ್ತಾಯಿಲ್ಲ. ಆ ಥರ ಆಗ್ಬಿಡ್ತಾ ಇದೆ ಫ್ರೆಂಡ್ಸ್. ಇನ್ಮೇಲೆ ಟೈಮ್ ಮಾಡ್ಕೊಂಡು ಏನಾದರೂ ಮಾಡಿ ಹಾಕಬೇಕು ಅಂತ ಇದ್ದೀನಿ. ಆ್ಯಂಡ್ ಬನ್ನಿ, ಇನ್ನು ಜಾಸ್ತಿ ನಾನೇ ಮಾತಾಡ್ತಾ ಇದ್ದೀನಿ, ಯದುವೀರ್ನ ಕೂಡ ತೋರಿಸ್ತೀನಿ. ಹೇಳು, ಫಸ್ಟಿಂದ ಹೇಳು. ಹೇಳು, ಎಲ್ಲಿ ಹೋಗ್ತಾ ಇದೀಯಾ ಅಂತ ಹೇಳು. ಅವ್ನು ಚಪ್ಪಲ್ ಹಾಕ್ಕೊಂಡಿದ್ದಾನಂತೆ, ಅದಕ್ಕೆ ಹೇಳ್ತದೆ. ಹಾಯ್ ಫ್ರೆಂಡ್ಸ್ ಮಾಡಿ ಎಲ್ರಿಗೂ. ನೋಡಿ, ಇವತ್ತು ಅವನು ಫಸ್ಟ್ ಟೈಮ್ ಅವನ ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗ್ಸಕ್ಕೆ ಹೋಗ್ತಾ ಇದೀವಿ. ಈ ಥರ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾನೆ. ನಾವೆಲ್ಲ ಹೋಗ್ತಾ ಇದೀವಿ ಮಗನೇ? ಎಲ್ಲಿಗೆ ಹೋಗ್ತಾ ಇದೀವಿ? ಮಾಲ್. ಎಲ್ಲಿಗೆ? ಅವನು ಮಾಲ್ಗೆ ಹೋಗ್ಬೇಕಂತ ಆಟಾಡಕ್ಕೆ ಅವಾಗ್ಲಿಂದ ಕೇಳ್ತಾ ಇದ್ದಾನೆ. ಆಟಾಡಕ್ಕೆ ಹೋಗ್ಬೇಕು ಅಂತ. ಎಲ್ಲಿ ಹೋಗ್ಬೇಕಮ್ಮ ನಾವು? ಮಾಲ್ಗೆ. ಮಾಲ್ಗೆ ಹೋಗಿ ಏನು ಮಾಡ್ತೀಯಾ? ಆಟ ಆಡ್ತೀಯಾ? ಏನ್ರಲ್ಲಿ ಆಟ ಆಡ್ತೀಯಾ? ಹಂಗ ಹೋಗೋಣ? ಕಮ್, ಲೆಟ್ಸ್ ಗೋ, ಕಮ್. ಎಲ್ರಿಗೂ ಹಾಯ್ ಮಾಡು. ಇಳ್ಬಿಟ್ಟು ಕ್ಲೀನಾಗೆ ನಿಂಚ್ಕೊಂಡು ಇಳಿ. ಟೈಮ್ ಆಯಿತು, ಬೇಗ ಅವ್ರು ಕ್ಲೋಸ್ ಮಾಡಿಬಿಡ್ತಾರೆ. ಬೇಗ ಬಾಯ್ ಕಡೆ. ಇವತ್ತು ನಾನು ಲೀವ್ ಹಾಕಿದ್ದೀನಿ. ಇವೊಂದು ಅಪ್ಲಿಕೇಶನ್ ಫಿಲ್ ಮಾಡೋದು, ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ತೆಗ್ಸೋದಿತ್ತು. ಹಾಗೆ ಇವನ್ನ ಹೊರಗಡೆ ಕರ್ಕೊಂಡು ಹೋಗೋಣ, ಜಾಸ್ತಿ ದಿವಸ ಆಯ್ತಲ್ವಾ ಅಂದ್ಬಿಟ್ಟು ಬೆಲ್ಟ್ ಚೊಪ್ಲಿ ಹಾಕ್ಕೊಂಡಿದ್ದಾನಂತೆ. ದಟ್ ಈಸ್ ಸೋ ಕ್ಯೂಟ್. ಎದುವಿ ತುಂಬ ಚೆನ್ನಾಗಿದೆ. ಎದೋಳು. ಟೈಮ್ ಆಯಿತು, ನಡಿ ಹೋಗೋಣ. ಹಾಯ್ ಮಾಡು. ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಚೆನ್ನಾಗಿಲ್ವಾ? ಏನು ಊಟ ಮಾಡಿದ್ರ ಕೇಳೋ. ನಡಿ ಹೋಗೋಣ. ಅಯ್ಯೋ ಅಯ್ಯೋ ದೇವಾ, ಅಪ್ಪ ದೇವಾ, ನನ್ನ ಮಗನೇ, ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿದ್ಲಿ ಚಿನ್ನಿ. ಅಯ್ಯೋ, ನಾನು ಏನು ಕೇಳ್ದಿರಾನೆ ಬಂದು ಆಶೀರ್ವಾದ ತಗೋತಾವನೆ ನನ್ನ ಮಗ. ಯದುವೀರ್ಗೆ ಲಂಚ್ ಬಾಕ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಯಾವ್ದು ಬೇಕು ನಿನಗೆ ಯದುವೀರ್? ಹಾಂ, ಬಾಲ್ ಅಲ್ಲ ಕಣೋ, ಇದೆಲ್ಲ ಗರ್ಲ್ಸ್ದು. ಬಾಯ್ಸ್ದು ಕೊಡಿ. ಟಾಮ್ ಅಂಡ್ ಜೆರಿ, ಸ್ಪೈಡರ್ ಮ್ಯಾನ್, ಅದು ಫುಟ್ಬಾಲ್ದು ಅದು ಕೊಡಿ. ಅಲ್ಲಿ ಇಟ್ರಲ್ಲ ಅದು ಕೊಡಿ. ಗ್ರೀನ್ ಕಲರ್ ಇಲ್ವಾ? ದೊಡ್ಡದಾಗೋಯ್ತು. ದೊಡ್ಡವ್ರ ಲಂಚ್ ಬಾಕ್ಸ್. ಚಿಕ್ಕದು ಕೊಡಿ ಇನ್ನು ಅದಕ್ಕಿಂತ ನೆಕ್ಸ್ಟ್ ಸೈಜ್. ದುವೀರ್, ಯು ಲೈಕ್ ಇಟ್? ಅಲ್ಲೇ ನಮ್ಮ ಮನೆ ಹತ್ರ ಇರೋವಂಥ ಒಂದು ಸ್ಟೋರ್ಗೆ ಹೋಗಿದ್ದೆ. ನಮ್ಮ ಚಿಕ್ಕಮ್ಮ ಹೇಳಿದ್ರು ವೇದು ಲಡ್ಡುಗೆ ಹೋಗಿ ಲಂಚ್ ಬಾಕ್ಸ್ ತೊಗೊಬಂದೆ, ಅಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ. ಅಲ್ಲೇ ಹೋಗಿದ್ದೆ. ತುಂಬಾ ಕಲೆಕ್ಷನ್ಸ್ ಇತ್ತು. ನೀವು ನೋಡ್ಬೋದು ಎಷ್ಟು ಓಪನ್ ಮಾಡಿಸಿದೆ ಗೊತ್ತಾ. ಅವನಿಗೆ ಚಿಕ್ಕ ಸೈಜ್ ಆದರೆ ಸಾಕು. ಬ್ರೇಕ್ಫಾಸ್ಟ್ ಮನೇಲೆ ಮಾಡಿ ಕಳಿಸಿರ್ತೀವಿ. ಒಂದು 11 o'clock ಹಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸು, ಒಂದು ಸ್ವಲ್ಪ ಏನಾನ ತಿನ್ನಕ್ಕೆ ಊಟ. ಅಕಸ್ಮಾತ್ ನಾನು ಹೋಗೋದು ಲೇಟ್ ಆದರೆ ಒಂದು ಸ್ವಲ್ಪ ಊಟನೂ ಹಾಕಿ ಕಳಿಸೋಣ, ಒಂದು ಚಿಕ್ಕದಾಗೆ ಅಂತ ಅಂದ್ಕೊಂಡು ನೋಡೋಣ ಅಂದ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಸ್ಕೂಲ್ಗೆ ಅಂದರೆ ಅವನು ಫುಲ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಡೇ ಕೇರ್ಗೆ ಹೋಗ್ತಾ ಇದ್ದಾನೆ. ಡೇ ಕೇರ್ಗೆ ಮಾರ್ನಿಂಗ್ 9:30 ಇಂದ ಒಂದು 12 o'clock, 12:30, 1 o'clock ಒಳಗಡೆ ಕರ್ಕೊಬಂದ್ಬಿಡ್ತೀವಿ ಅಷ್ಟೇ. ಅದಾದಮೇಲೆ ಬಾಕ್ಸ್ ಸೆಲೆಕ್ಟ್ ಮಾಡಿದೆ. ಆಮೇಲೆ ವಾಟರ್ ಬಾಟಲ್ ಕೂಡ ಸೆಲೆಕ್ಟ್ ಮಾಡಿದೆ. ಬ್ಯಾಗು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಸೊ ಅಮೆಝಾನಲ್ಲಿ. ಅದ್ರದ್ದು ಲಿಂಕ್ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ಯಾವ ಥರದ್ದಿದೆ ಏನು ಲಿಂಕ್ ಎಲ್ಲ ನಾನು ಅದ್ರಲ್ಲಿ ಕೊಡ್ತೀನಿ. ಅದಕ್ಕೆ ಯಾವ ಕಲರ್ ಆರ್ಡರ್ ಮಾಡಿದ್ದೀನೋ ಅಂದ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಬ್ಲೂ ಗ್ರೀನಾ ಯೆಲ್ಲೋ ಗ್ರೀನಾ ಅನ್ನೋದು. ಸರಿ ಆಯಿತು, ಯಾವುದೋ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೆ. ತೋರಿಸ್ತೀನಿ ನಿಮಗೆ ಏನೇನು ತೊಗೊಂಡಿದ್ದೀನಿ ಅಂತ. ವಾಟರ್ ಬಾಟಲ್ಸ್ ನೋಡ್ತಾ ಇದ್ದೆ. ಇವ್ನು ನೋಡಿ ಆಲ್ರೆಡಿ. ಯದುವೀರ್ ತೋರಿಸು, ವಾಟರ್ ಬಾಟಲ್ ತೋರಿಸು. ನಿಂದು ಹಾಕೊಂಡು ಎಲ್ಲ ಹೋಗ್ತೀಯ ನೀನು? ಬಾಯ್ ಬಾಯ್ ಮಾಡ್ಬಿಟ್ಟು ಹೋಗಿ ಮಮ್ಮಿಗೆ. ಅಲ್ಲಿ ಬಿಲ್ ಯಾರು ಕೊಡ್ತಾರೆ? ಅಂಕಲ್ಗೆ ಕಾಸು ಕೊಡು. ಪೈಸಾ ಕೊಟ್ಬಿಟ್ಟು ಎತ್ಕೊಂಡು ಹೋಗು. ಕೊಡು. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅವನಿಗೆ ಅಪ್ಲಿಕೇಶನ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಸ್ಬೇಕಾಯ್ತು. ಫಾರ್ ದ ಫಸ್ಟ್ ಟೈಮ್ ಅವನ ಲೈಫಲ್ಲಿ ಈ ಥರ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಸ್ತಾ ಇರೋದು. ಅದಕ್ಕೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಸೊ ನೋಡಿ ಹೇಗೆ ಫೋಟೋ ತೆಗಿಸ್ಕೊತಾನೆ ಅಂತ.
ಜಸ್ಟ್ ಹೋಗಿದ್ದು ಒಂದು 5 ಮಿನಿಟ್ಸಲ್ಲಿ ಮುಗ್ದೋಯ್ತು. ಒಂದು ಫೋಟೋನು ತೆಗೆದ್ರು, ಹಂಗೆ ಪ್ರಿಂಟ್ ಕೂಡ ಕೊಟ್ಬಿಟ್ರು. ಅವನು ಅಲ್ಲಿ ಹೇಳ್ತಾ ಇದ್ರು ಕ್ಯಾಮ್ರಾಮನ್, ಮೇಡಮ್ ನಿಮ್ಮ ಮಗ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾನೆ ಅಂತ. ಅವ್ನಿಗೆ ಎಲ್ಲೋದ್ರೂ ಅಷ್ಟೇ, ಒಂದು ಡಾಕ್ಟರ್ ಹತ್ರ ಹೋದ್ರೂ ಅಷ್ಟೇ, ಎಲ್ಲೇ ಹೋದ್ರೂ ಅವ್ನಿಗೆ ಯಾವ ಥರ ಬಿಹೇವ್ ಮಾಡಬೇಕು, ಹೇಗಿರಬೇಕು ಅಂತ ಇವಾಗಲೇ ಗೊತ್ತು. ಬಟ್ ನಾನು ಅದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅವನಿಗೆ. ಬಟ್ ಕಾಮೆಂಟ್ ಸೆಕ್ಷನಲ್ಲೆಲ್ಲ ಕೇಳ್ತಾ ಇರ್ತೀರಾ, ಹೆಂಗೆ ಹೇಳ್ಕೊಡ್ತಾ ಇದ್ದೀರಾ ಅವ್ನಿಗೆ ಡಿಸಿಪ್ಲಿನ್ ಎಲ್ಲ ಅಂತ. ಅದೇನೋ ಗೊತ್ತಿಲ್ಲ, ನಾನು ಹಿಂಗೆ ಇರಬೇಕು, ಪರ್ಟಿಕ್ಯುಲರ್ ಆಗಿ ಇರಬೇಕು ಅಂತ ನಾನು ಏನೂ ಅವ್ನಿಗೆ ಹೇಳ್ಕೊಡಲ್ಲ. ಬಟ್ ಸ್ಟಿಲ್ ಅವನು ನಾನು ಹೇಗಿರ್ತಾನೋ ನನ್ನ ರೆಪ್ಲಿಕಾ ಅವನು ಅಷ್ಟೇ. ನಾವು ಹೇಗಿರ್ತೀವೋ ಮಕ್ಕಳು ಕೂಡ ಅದೇ ರೀತಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೆಲ್ಲರ ಜೊತೆ ಖುಷಿಯಾಗಿದ್ರೆ ಮಕ್ಕಳು ಕೂಡ ಎಲ್ಲರ ಜೊತೆ ಬೆರೀತಾರೆ. ನಾವು ಯಾರ ಜೊತೆನೂ ಮಾತಾಡಿಲ್ಲ ಅಂತಂದರೆ ಮಕ್ಕಳು ಕೂಡ ಯಾರ ಜೊತೆನೂ ಬೆರೆಯೋದಿಲ್ಲ. ಆದಷ್ಟು ಮಕ್ಕಳನ್ನ ಬೆರೆಯಕ್ಕೆ ಬಿಡಿ, ಅವ್ರನ್ನ ಮಾತಾಡಿಸ್ತಾ ಇರಿ. ಬರೀ ನಾವೇ ಮಾತಾಡ್ಕೊಂಡ್ರು ಮಕ್ಕಳು ಬೇಗ ಏನಂತಾರೆ ಬೆರೆಯಲ್ಲ. ಸೊ ಜನರ ಜೊತೆ ಬೆರೆಯಕ್ಕೆ ಬಿಡಬೇಕು, ಅವ್ರ ಜೊತೆನೂ ಮಾತಾಡಕ್ಕೆ ಬಿಡಬೇಕು. ಇವಾಗ ಏನಂದರೆ ಅವ್ರ ಮಾತು ಕಲಿಯೋವಂಥ ಸ್ಟೇಜು. ಇವಾಗ ನಾವು ಹೊರಗಡೆ ಬಿಡ್ದಿದ್ದಂಗೆ ಮನೆಯಲ್ಲೇ ಇಟ್ಕೊಂಡ್ಬಿಟ್ರೆ ಅವರು ಮಾತಾಡೋದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಸೊ ಇವಾಗ ತೆಗೆಸ್ಕೊಂಡು ಬಂದ್ವಿ ಫೋಟೋ ಎಲ್ಲ, ನೋಡಿ ಹೇಗೆ ಅವನು ಕಾಣಿಸ್ತಾ ಇದ್ದಾನೆ ಅಂತ. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಫೋಟೋ ತೆಗೆಸ್ಕೊಂಡು ಬಂದ್ವಿ ಇವಾಗ ತಾನೆ, ತೋರಿಸ್ತೀನಿ ಹೆಂಗೆ ತೆಗ್ದಿದ್ದಾರೆ ಅಂತ. ಪಾಪ ಅಲ್ಲ, ಇದು ಯಾರಿದು? ತಂಟಡಾನ್, ಎಷ್ಟು ಇನ್ನೋಸೆಂಟ್ ಬಾಯ್ ಥರ ಕಾಣ್ತಾ ಇದೆ ನೋಡಿ. ಸರಿ ತಗೋ. ನೋಡಿ ಯಾರಿದು? ಇಲ್ಲ, ಇನ್ನೋಸೆಂಟ್ ಬಾಯ್. ಸೊಟ್ಟ ಇಟ್ಬಿಟ್ಟಿದ್ದಾನಲ್ಲ ತಲೆ. ನಿಂದು ಅಪ್ಲಿಕೇಶನ್ ಫಿಲ್ ಮಾಡೋಣ ಇವಾಗ. ಯಾರದು? ಇದು ವೀರ್. ಯಾರದು? ಯಾರು? ಹೂ ಇಸ್ ದ್ಯಾಟ್? ಫೋಟೋ ಅವನೇ ನೋಡ್ಕೊಂತ ಅವನೇ. ಕ್ಯೂಟ್ ಆಗಿದ್ರೆ ಕಿಸ್ ಕೊಡೊಂದು. ಅಯ್ಯೋಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಕೊಡು. ನಿನ್ನಾನೆ ಎತ್ತಿಡ್ತೀನಿ, ಕೊಡು. ಬಾಯ ಎಲ್ಲೋಗ್ತೀಯಾ? ಫೋಟೋ ಇಟ್ಕೊಂಡು ಎಲ್ಲೋಗ್ತೀಯಾ? ಹಾಂ, ಇನ್ನೂ ಇದೆ ನನ್ನ ಹತ್ರ ಫೋಟೋ ನೋಡಿ. ಇದ್ರ ತುಂಬ ಇದೆ ಫೋಟೋ. ಇಲ್ಲ, ಸುಮ್ಮನೆ ಹೇಳಿದ್ ನೀನು ಬರಲಿ ಅಂತ. ಕ್ಯಾಚ್ ಇಟ್ಕೊಂಬಿಟ್ಟೆ. ಕೊಡು ಮಗನೇ, ಕೊಡು ಫೋಟೋ ಎತ್ತಿಕಣ, ಕೊಡು. ನಾಳೆ ಮ್ಯಾಮಿಗೆ ಕೊಡಬೇಕಲ್ಲ ಸ್ಕೂಲಲ್ಲಿ, ನಿಮ್ಮ ಮ್ಯಾಮ್ಗೆ. ನಾವು ಸುಮಾರು ಡೇ ಕೇರ್ಸ್ನ ನೋಡ್ಕೊಂಬಂದಿದ್ವಿ. ತುಂಬ ತುಂಬ ದೊಡ್ಡ ದೊಡ್ಡ ಡೇ ಕೇರ್ಸ್ ಎಲ್ಲ ನೋಡ್ಕೊಂಬಂದಿದ್ವಿ. ಬಟ್ ಎಂಡ್ ಆಫ್ ದ ಡೇ ನಾನು ನಿಮಗೆ ಒಂದು ಸ್ವಲ್ಪ ದಿವಸದ ಹಿಂದೆ ವಿಡಿಯೋಲ್ಲೇ ಹೇಳಿದ್ದೆ, ನಮ್ಮ ಅತ್ತೆ ಅವರ ಆಫೀಸ್ ಹತ್ರನೇ ಅವ್ರದ್ದೇ ಸಂಸ್ಥೆದು ಡೇ ಕೇರ್ ಕೂಡ ಇದೆ, ಅಲ್ಲೇ ಹಾಕೋಣ. ಯಾಕಂದರೆ ಅತ್ತೆ ಜೊತೇಲಿ ಇರ್ತಾರೆ. ಗೌರ್ಮೆಂಟ್ ಹಾಲಿಡೇಸ್ ನಮ್ಮ ಅತ್ತೆಗಿರೋವಾಗ ಇವ್ನಿಗೂ ಹಾಲಿಡೇ ಇರುತ್ತೆ, ಆವಾಗ ಇವ್ರನ್ನ ಮನೇಲಿ ನೋಡ್ಕೋಬೋದು. ಬೇರೆ ಟೈಮಲ್ಲಾದರೆ ಸಮ್ಟೈಮ್ಸ್ ಬೇರೆ ಪ್ರೈವೇಟಲ್ಲೆಲ್ಲ ಗೌರ್ಮೆಂಟ್ ಹಾಲಿಡೇ ಕೊಟ್ಟಾಗ ಅವ್ರಿಗೆ ಹಾಲಿಡೇ ಇರಲ್ಲ, ಇವ್ರಿಗೆ ಹಾಲಿಡೇ ಇರೋವಾಗ ಅವ್ರಿಗೆ ಹಾಲಿಡೇ ಇರಲ್ಲ. ಆವಾಗ ಮಗುನ ನೋಡ್ಕೊಳ್ಳೋದ್ರಲ್ಲಿ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲೇ ಹಾಕೋಣ ಅಂತ ಡಿಸೈಡ್ ಆಗಿ HAL ಅವ್ರದ್ದೇ ಆರುಷಿ ಅಂತ ಇದೆ. ಆರುಷಿ ನರ್ಸರಿನೂ ಇದೆ, ಆರುಷಿ ಡೇ ಕೇರ್ ಕೂಡ ಇದೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಹಾಕ್ತಾ ಇದ್ದೀವಿ. ಸೊ ಅಪ್ಲಿಕೇಶನ್ ಎಲ್ಲ ತೊಗೊಬಂದು ಅವನ್ನೆಲ್ಲ ಫಿಲ್ ಮಾಡಿದೆ. ರೂಪೇಶ್ ಇದನ್ನ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರು. ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಸ್ಕೊಳ್ಳೋ ಅಷ್ಟು ದೊಡ್ಡವನಾಗ್ಬಿಟ್ಟ ಅಂತ ಖುಷಿ ಪಡ್ತಾ ಇದ್ರು. ಅಂಡ್ ಬನ್ನಿ ಇವತ್ತಿನ ವಿಡಿಯೋ ಅಲ್ಲಿ ವಾಸ್ತು ಟಿಪ್ಸ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ನಾನು ಅದರಲ್ಲೂ ಮೋಸ್ಟ್ ರಿಕ್ವೆಸ್ಟೆಡ್ ಬಂದು ಕಿಚನ್ ಬಗ್ಗೆ ಹೇಳಿ, ಕಿಚನ್ ವಾಸ್ತು ಬಗ್ಗೆ ಹೇಳಿ ಅಂತ ಜಾಸ್ತಿ ಕ್ವಶನ್ಸ್ನ ಬಂದಿತ್ತು. ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ವುಮೆನ್ಸ್ ಆಗಿರೋದ್ರಿಂದ ವುಮೆನ್ಸ್ಗೆ ಕಿಚನ್ ಅಂದ್ರೆ ಒಂದು ಅಟ್ಯಾಚ್ಮೆಂಟ್. ಸೊ ಅದರಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ಕೆಲವೊಂದು ಸಿಂಪಲ್ ಕಿಚನ್ ಟಿಪ್ಸ್ನ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕಿಚನ್ ಬಂದ್ಬಿಟ್ಟು ಯಾವ ಡೈರೆಕ್ಷನಲ್ಲಿ ಇರಬೇಕು, ಯಾವ ದಿಕ್ಕಿನಲ್ಲಿ ಇರಬೇಕು ಅಂತ ಅಂದರೆ ಸೌತ್ ಈಸ್ಟ್ ಕಾರ್ನರಲ್ಲಿ ಇರಬೇಕು, ಇಲ್ಲಾಂದ್ರೆ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಇರಬೇಕು. ಮೋಸ್ಟ್ ಆಗಿ ಪ್ರಿಫರ್ ಮಾಡೋದು ಸೌತ್ ಈಸ್ಟ್ ಅಲ್ಲಿ. ಅಕಸ್ಮಾತ್ ಆಪ್ಷನ್ ಇಲ್ಲ ನಮಗೆ ಬೇರೆ ಕಡೆ ನೋಡ್ತೀವಿ ಅಂದ್ರೆ ನೀವು ನಾರ್ತ್ ವೆಸ್ಟ್ ಅಲ್ಲಿ ನೋಡಬಹುದು. ಇದು ನಿಮ್ಗೆ ಬೇಸಿಕ್ ಇರಬೇಕಾಗಿರುವಂತ ಕಿಚನ್. ಯಾವ ಡೈರೆಕ್ಷನ್ ಅಲ್ಲಿ ಕಿಚನ್ ಇರಬೇಕು ಅಂತ ತಿಳ್ಕೊಂಡ್ರಲ್ಲ, ನೆಕ್ಸ್ಟ್ 6 ಬೇಸಿಕ್ ಟಿಪ್ಸ್ ನ ಫಾಲೋ ಮಾಡಿದ್ರೆ ಸಾಕಾಗತ್ತೆ. ಕಿಚನ್ಗೆ ಜಾಸ್ತಿ ವಾಸ್ತು ಅನ್ನೋದು ಇಲ್ಲ. ಅಂಡ್ ಈಗ ಇರೋ ಜನರೇಷನ್ ಅಲ್ಲಿ 100% ವಾಸ್ತುನ ಯಾರು ಕೂಡ ಫಾಲೋ ಮಾಡೋದಿಲ್ಲ. ಸೊ ಏನಂತ ಅಂದ್ರೆ ಬ್ಯಾಲೆನ್ಸಿಂಗ್ ಆಗಿರೋ ತರ ವಾಸ್ತುನ ನೋಡ್ಕೊಂಡ್ರೆ ಸಾಕಾಗತ್ತೆ. ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಕಿಚನ್ ಮೇಲೆ ಟಾಯ್ಲೆಟ್ ಅನ್ನೋದು ಇರಬಾರ್ದು. ಇದು ತುಂಬಾನೇ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ನಿಮ್ಮ ಕಿಚನ್ ಮೇಲೆಗಡೆ ಟಾಯ್ಲೆಟ್
ಟಾಯ್ಲೆಟ್ ಅನ್ನೋದು ಇರಬಾರ್ದು, ಇದನ್ನ ನೋಡ್ಕೊಳ್ಳಿ. ನಂತರ ಸೆಕೆಂಡ್ ಒನ್ ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ದೇವ್ರನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅನ್ನ ಅನ್ನೋದು ಅಂದ್ರೆ ಫುಡ್ ಅನ್ನೋದು ಸದಾ ಇರುತ್ತೆ ಅಂತ ನಂಬ್ತಾರೆ. ಸೊ ಆದ್ರೆ ನಿಮ್ಮ ಕಿಚನ್ ಅಲ್ಲಿ ಇಟ್ಟು ನೀವು ಪೂಜೆ ಮಾಡಬಹುದು, ಇಲ್ಲಾಂದ್ರೆ ದೇವ್ರ ಮನೇಲಿ ಇಟ್ಟರು ನಡೆಯುತ್ತೆ. ಸೊ ಥರ್ಡ್ ಬಂದ್ಬಿಟ್ಟು ನಿಮ್ಮ ಕಿಚನ್ ಅಲ್ಲಿ ಕ್ರಿಸ್ಟಲ್ಸ್ ಅಂತ ಸಿಗುತ್ತೆ, ನಾನೀಗ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಇದನ್ನ ಹ್ಯಾಂಗ್ ಮಾಡೋದ್ರಿಂದ ತುಂಬಾನೇ ಪಾಸಿಟಿವ್, ಯಾವುದೇ ನೆಗೆಟಿವ್ ಇದ್ರೂ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಸ್ಟವ್ ಏನಾದ್ರು ಬಂದು ನಾರ್ತ್ ಸೈಡ್ ಅಲ್ಲಿ ಇದ್ರೆ ಇದು ವಾಸ್ತುಗೆ ಕನ್ವರ್ಟ್ ಮಾಡ್ಕೊಂಡು ಬ್ಯಾಲೆನ್ಸ್ ನ ಮಾಡುತ್ತೆ. ಸೊ ಇದು ಥರ್ಡ್ ಪಾಯಿಂಟ್. ಅಂಡ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಸಿಂಕ್ ಅನ್ನೋದು ಇರಬಾರ್ದು. ಸಿಂಕ್ ಅನ್ನೋದು ಬಂದ್ಬಿಟ್ಟು ಯಾವತ್ತು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲೇ ಇರಬೇಕು. ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಿಮ್ಗೆ ಸ್ಟವ್ ಅನ್ನೋದು ಬರ್ಬೇಕಾಗುತ್ತೆ, ಇದೊಂದು ನೋಡ್ಕೊಳ್ಳಿ. ಅಂಡ್ ಫಿಫ್ತ್ ಬಂದ್ಬಿಟ್ಟು ಡಸ್ಟ್ ಬಿನ್ ಬಂದ್ಬಿಟ್ಟು ಯಾವತ್ತು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇಡಬೇಡಿ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಯಾವತ್ತು ನೀವು ವೇಟ್ ನ ಹಾಕಬಾರ್ದು. ಸೊ ಇದೊಂದು ಫಾಲೋ ಮಾಡಿ. ಅಂಡ್ ಸಿಕ್ಸ್ ಬಂದು ಆದಷ್ಟು ಸ್ವಲ್ಪ ನೀವು ಕಿಚನ್ ಅಲ್ಲಿ ಗ್ರೀನ್ ಅನ್ನೋದು ಆಡ್ ಮಾಡಿ, ಅಂದ್ರೆ ಗಿಡಗಳನ್ನ ಬೆಳೆಸಿ, ಮನಿ ಪ್ಲಾಂಟ್ ಆಗ್ಲಿ, ಪುದೀನ ಆಗ್ಲಿ, ಈ ತರದ್ದು ಬೆಳೆಸೋದ್ರಿಂದ ಒಳ್ಳೆ ಆಕ್ಸಿಜನ್ ನಮಗೆ ಕೊಡುತ್ತೆ. ಸೊ ಈ ಬೇಸಿಕ್ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರೆ ಸಾಕು. ಅಂಡ್ ಕಲರ್ ಬಗ್ಗೆ ಲಾಸ್ಟ್ ವಿಡಿಯೋಲಿ ಹೇಳಿದೆ. ಸೊ ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್ ಇದಕ್ಕೆಲ್ಲ ಹೋಗೋ ಹಾಗಿಲ್ಲ. ಆರೆಂಜಿಶ್ ಕಲರ್, ರೆಡ್ಡಿಶ್ ಕಲರ್, ಡಾರ್ಕ್ ಪಿಂಕ್ ಕಲರ್ ಅಥವಾ ಡಾರ್ಕ್ ಟೀಕುಡ್ ಕಲರ್ ಈ ತರದಕ್ಕೆ ಹೋಗ್ಬೇಕಾಗತ್ತೆ. ಸೊ ಅಂಡ್ ವೈಟ್ ಕೂಡ ಅದ್ರಲ್ಲಿ ಆಡ್ ಆಗ್ಬೇಕಾಗಿರತ್ತೆ. ಸೊ ಇದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಇಷ್ಟೇ ಬೇಸಿಕ್ ವಾಸ್ತು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮ ಸಿಂಕ್ ಹಾಗೆ ನಿಮ್ಮ ಸ್ಟವ್ ಅನ್ನೋದು ಒಂದೇ ಕೌಂಟರ್ ಅಲ್ಲಿ ಇರಬಾರ್ದು, ಡಿಫ್ರೆಂಟ್ ಕೌಂಟರ್ಸ್ ಅಲ್ಲಿ ಇರಬೇಕು. ಸೊ ಇಷ್ಟು ನೋಡ್ಕೊಂಡ್ರೆ ಸಾಕಾಗತ್ತೆ. ಸೊ ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಿಚನ್ ಬಗ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋಲಿ ಆಡ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಬೆಡ್ರೂಮ್ ಬಗ್ಗೆ ವಾಸ್ತು ಬೇಕಾ, ಲಿವಿಂಗ್ ಹಾಲ್ ಬಗ್ಗೆ ವಾಸ್ತು ಬೇಕಾ, ಯಾವ್ದು ಬೇಕು ಅಂತ ಹೇಳಿ ಕಂಪ್ಲೀಟ್ ಚಿಕ್ಕದು ಹೇಳಿ ಕಂಪ್ಲೀಟ್ ಒಂದು ಬೇಸಿಕ್ ವಾಸ್ತು ಅಂತ ಕೂಡ ನಾನು ವಿಡಿಯೋನ ಮುಂದಿನ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ನಮ್ಮ ಬೆಂಗಳೂರಲ್ಲಿ ಒಂದೊಂದು ಅಡಿಗೂ ಕೂಡ ನಾವು ಎಷ್ಟೋ ಸಾವಿರಗಳು ಕೊಡ್ತೀವಿ, ಆದ್ರಿಂದ 100% ವಾಸ್ತುನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಬ್ಯಾಲೆನ್ಸ್ ಆಗೋ ತರ ನೋಡ್ಕೊಳ್ಳಿ ಅಷ್ಟೇ. ಕಂಪ್ಲೀಟ್ 100% ವಾಸ್ತು ಮೇಂಟೈನ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಅದು ಇದ್ರೆ ಸಾಕಾಗುತ್ತೆ, ಆಟೋಮೆಟಿಕ್ ಆಗಿ ಈ ಬ್ಯಾಲೆನ್ಸ್ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಮಾಡೋಕ್ಕೆ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.